Welcome back everyone. ಈ ವಿಡಿಯೋದಲ್ಲಿ ನಾವು ಫಾರ್ಮ್ಯಾಟ್ ಫಾರ್ ಕಂಪ್ಯೂಟೇಷನ್ ಆಫ್ ಕ್ಯಾಪಿಟಲ್ ಗೇನ್ಸ್. This is the most easiest format. But the only thing here applicable is that old tax regime and new tax regime. ಸೊ ಈಗ ನಮಗೆ ಏನಾಗ್ಬಿಟ್ಟಿದೆ, ನಮಗೆ ಅನ್ನೋದಕ್ಕಿಂತ ನಿಮಗೆ ಇನ್ ರಿಯಾಲಿಟಿ ನೀವು 2026 ಎಕ್ಸಾಮ್ ಬರೀತಾ ಇದ್ದೀರಾ, ಕರೆಕ್ಟ್? ನಿಮಗೆ ಅಪ್ಲಿಕೇಬಲ್ ಆಗುವಂತಹ ಪ್ರೀವಿಯಸ್ ಇಯರ್ 2024-25, ಅಸೆಸ್ಮೆಂಟ್ ಇಯರ್ 2025-26. ಓಕೆ, ಸೊ ಈ ಪ್ರೀವಿಯಸ್ ಇಯರ್ 24-25, ಅಸೆಸ್ಮೆಂಟ್ ಇಯರ್ 25-26 ಅಂದರೆ, ಅಸೆಸ್ಮೆಂಟ್ ಇಯರ್ ಅಂದರೆ ವೆನ್ ಯು ಕ್ಯಾಲ್ಕುಲೇಟ್ ಆ್ಯಂಡ್ ಪೇ ಟ್ಯಾಕ್ಸ್. ಓಕೆ, ಬಟ್ ಪ್ರೀವಿಯಸ್ ಇಯರ್ ಅಂದರೆ ವೆನ್ ಯು ಅರ್ನ್ಡ್ ಇನ್ಕಮ್. ನೀವು ಫಸ್ಟ್ ಏಪ್ರಿಲ್ 2024ನಿಂದ 31 ಮಾರ್ಚ್ 2025ವರೆಗೂ ಏನೇನು ಇನ್ಕಮ್ ಒಬ್ಬ ಅಸೆಸಿ ಅರ್ನ್ ಮಾಡಿರ್ತಾನೆ, ಅದಕ್ಕೆ ಇನ್ಕಮ್ ಟ್ಯಾಕ್ಸನ್ನು 25-26 ಕ್ಯಾಲ್ಕುಲೇಟ್ ಮಾಡಿ ಪೇ ಮಾಡುವ ಹಾಗೆ ಮಾಡುವಂಥದ್ದು. ಸೊ ಇದು ನಿಮಗೆ ಅಪ್ಲಿಕೇಬಲ್ ಆಗುವಂಥದ್ದು ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ನಿಮಗೆ ಎಕ್ಸಾಮ್ ಪರ್ಪೋಸಿಗೆ. ಅದ್ರ ಪ್ರಕಾರ ಬಂದರೆ ಇಲ್ಲೇನಾಯ್ತು ನೋಡಿ, ಇದು ಫಸ್ಟ್ ಏಪ್ರಿಲ್ 2024-25 ಮಧ್ಯದಲ್ಲಿ ಇನ್ಕಮ್ ಟ್ಯಾಕ್ಸ್ ರೂಲ್ಸು ಸ್ವಲ್ಪ ಚೇಂಜ್ ಆಗುತ್ತೆ. 23 ಜುಲೈ 2024 ನ್ಯೂ ಟ್ಯಾಕ್ಸ್ ರೆಜಿಮ್ ಬರುತ್ತೆ. ನ್ಯೂ ಟ್ಯಾಕ್ಸ್ ರೂಲ್ಸ್ ಬರುತ್ತೆ. ಅಂದರೆ ಇರುವಂಥ ಟ್ಯಾಕ್ಸ್ ರೂಲ್ಸ್ ಏನಿದೆ ಅದಕ್ಕೆ ಸ್ವಲ್ಪ ಮಾಡಿಫಿಕೇಷನ್ಸ್ ಆಗುತ್ತೆ. 23 ಜುಲೈ 2024ನ ಮುಂಚೆ ಈಗ ಇದೇನಾಯಿತು ಅಂದರೆ 23 ಜುಲೈ ಈ ಏಪ್ರಿಲ್ ಮತ್ತು 31 ಮಾರ್ಚ್ 2000ನ ಮಧ್ಯ ಬಂದುಬಿಡ್ತಲ್ವ ಇದು, ಕರೆಕ್ಟ್? 23 ಜುಲೈ 2024 ಈ ಎರಡರ ಮಧ್ಯ ಬಂದುಬಿಡ್ತು. ಇದಕ್ಕಿಂತ ಮುಂಚೆ ಆಗಿರ್ತಾಯಿದ್ರೆ ಬೇರೆದು ಇರ್ತಾಯಿತ್ತು, ಇದಾದಮೇಲೆ ಬೇರೆ ಇರ್ತಾಯಿತ್ತು. ಈಗ ಇಲ್ಲಿ ನಿಮಗೇನಾಯಿತು ಅಂದರೆ ಅರ್ಧ ಓಲ್ಡ್ ಟ್ಯಾಕ್ಸು, ಅರ್ಧ ನ್ಯೂ ಟ್ಯಾಕ್ಸು. ನಿಮ್ಮದು ಅದೃಷ್ಟನೋ ನನಗೆ ಗೊತ್ತಿಲ್ಲ. ಸೊ ಈಗ ನಿಮಗೆ ಯೂನಿವರ್ಸಿಟಿ ರೂಲ್ಸ್ ಏನು ಹೇಳ್ತಾ ಇದೆ ಅಂದರೆ, ಹೊಸ ಸರ್ಕ್ಯುಲರ್ ಬಿಟ್ಟಿದ್ದಾರೆ ರೀಸೆಂಟಾಗಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿಯಿಂದ. ಮೈಟ್ ಬಿ ಬೇರೆ ಯೂನಿವರ್ಸಿಟಿಗಳಲ್ಲೂ ಅದೇ ಮಾಡ್ತಾ ಇರ್ಬೋದು. ಕ್ಯಾಪಿಟಲ್ ಗೇನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಹೊಸ ಇನ್ಕಮ್ ಟ್ಯಾಕ್ಸ್ ರೂಲ್ ಏನಿದೆ 23 ಜುಲೈ 2024ನಲ್ಲಿ ಬಂದಂತಹ, ಇದನ್ನು 23 ಜುಲೈ 2024ನಲ್ಲಿ ಬಂದಂತಹ ನ್ಯೂ ಟ್ಯಾಕ್ಸ್ ರೆಜೀಮ್ ಪ್ರಕಾರನೂ ಕಲಿಸಿಕೊಡಬೇಕು ಮಕ್ಕಳಿಗೆ, ಎಕ್ಸಾಮ್ನಲ್ಲಿ ಬರುತ್ತೆ ಅಂತ ಸರ್ಕ್ಯುಲರ್ನ ಕೊಟ್ಟಿದ್ದಾರೆ ಯೂನಿವರ್ಸಿಟಿಯಿಂದ. ಸೊ ಈಗ ಅವ್ರು ಸರ್ಕ್ಯುಲರ್ ಕೊಟ್ಟ ಮೇಲೆ ನಾವೀಗ ಏನು ಮಾಡಬೇಕು ಅಂದರೆ, ಓಲ್ಡ್ ಟ್ಯಾಕ್ಸ್ ರಿಜಿಮ್, ನ್ಯೂ ಟ್ಯಾಕ್ಸ್ ರಿಜಿಮ್, ಯಾವ ಅಸೆಟ್ಸಿಗೆ ಅಪ್ಲಿಕೇಬಲ್ ಆಗುತ್ತೆ, ಯಾವ ಅಸೆಟ್ಸಿಗೆ ಅಪ್ಲಿಕೇಬಲ್ ಆಗಲ್ಲ, ಅದನ್ನು ನೋಡಿಕೊಂಡು ಮಾಡಬೇಕಾದ್ರೆ ನಾವಿಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದಂದರೆ, ಇದು 23 ಜುಲೈ 2024ಕ್ಕಿಂತ ಮುಂಚೆ, ಬಿಫೋರ್ ಆ್ಯಂಡ್ ಆಫ್ಟರ್ ಸೇಲ್ ಆಗಿದೆಯಾ, ಸೇಲ್ ಅಂದರೆ ಟ್ರಾನ್ಸ್ಫರ್ ಆಗಿದೆಯಾ ಅಸೆಟ್ಸು ಅಂತ ನೋಡಬೇಕಾಗುತ್ತೆ. ಇದಕ್ಕಿಂತ ಬಿಫೋರ್ ಸೇಲ್ ಆಗಿದ್ದರೆ ನಮಗೆ ಇಂಡೆಕ್ಸೇಷನ್ ಬೀಳುತ್ತೆ. ಓಕೆ, ಇದಕ್ಕಿಂತ ಆಫ್ಟರ್ ಸೇಲ್ ಆಗಿದ್ದರೆ ನೋ ಇಂಡೆಕ್ಸೇಷನ್. ಆದರೆ ಕೆಲವೊಂದು ಅಸೆಟ್ಸಿಗೆ ಲೈಕ್ ಇಮ್ಮೂವೇಬಲ್ ಪ್ರಾಪರ್ಟಿಗೆ, ಇಮ್ಮೂವೇಬಲ್ ಯಾವುದು, ಲ್ಯಾಂಡ್, ಬಿಲ್ಡಿಂಗ್, ಇದಕ್ಕೆ ಗೌರ್ಮೆಂಟ್ ಆಪ್ಷನ್ ಕೊಟ್ಟಿದೆ, ಇಂಡೆಕ್ಸೇಷನ್ ತೊಗೊಳ್ಬೋದು, ವಿತ್ ಇಂಡೆಕ್ಸೇಷನ್ ತೊಗೊಳ್ಬೋದು, ಈವನ್ ಇನ್ನು ನ್ಯೂ ಟ್ಯಾಕ್ಸ್ ರಿಜೀಮ್ ಅಂತ ಹೇಳಿದೆ. ಇಷ್ಟು ನೆನ್ಪಿಟ್ಕೊಳ್ಳಿ. ಸೊ ಇಂಡೆಕ್ಸೇಷನ್ ಬಗ್ಗೆ ಕಾಸ್ಟ್ ಆಫ್ ಇಂಡೆಕ್ಸೇಷನ್, ಕಾಸ್ಟ್ ಆಫ್ ಅಕ್ವಿಸಿಷನ್, ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್, ಕಾಸ್ಟ್ ಆಫ್ ಅಕ್ವಿಸಿಷನ್, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಇದ್ರ ಬಗ್ಗೆ ಎಲ್ಲ ನಾನು ಆಲ್ರೆಡಿ ವೀಡಿಯೋಸ್ ಮಾಡಿದ್ದೀನಿ. ಸೊ ಇಷ್ಟನ್ನು ನೀವು ಅರ್ಥ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು
going to format of computation of capital gains, first important to name of the assessee. Let's say name of the assessee is Sri Vidya. ಅಂದರೆ ಈ ವ್ಯಕ್ತಿ 2024-25 ಅಸೆಸ್ಮೆಂಟ್ ಪ್ರೀವಿಯಸ್ ಇಯರಲ್ಲಿ, ಅಸೆಸ್ಮೆಂಟ್ ಇಯರ್ 2025-26ಅಲ್ಲಿ ಟ್ಯಾಕ್ಸ್ ಇದನ್ನು ಟ್ಯಾಕ್ಸ್ ಅರ್ನ್ ಮಾಡಿದ್ದಾರೆ, ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ. ಸೊ ಶಿ ಈಸ್ ಅ ಅಸೆಸ್ಸಿ. ಸೊ ಅವ್ರ ಹೆಸರು ಬರೀಬೇಕು, ನೇಮ್ ಆಫ್ ದ ಅಸೆಸ್ಸಿ. ವಿ ಹ್ಯಾವ್ ಟು ರೈಟ್ ಕಂಪ್ಯೂಟೇಷನ್ ಆಫ್ ಕ್ಯಾಪಿಟಲ್ ಗೇನ್ಸ್ ಆಫ್ ಮಿಸ್ ಶ್ರೀ ವಿದ್ಯಾ ಫಾರ್ ದ ಅಸೆಸ್ಮೆಂಟ್ ಇಯರ್ 2025-26, ಪ್ರೀವಿಯಸ್ ಇಯರ್ 25-26 ಅಂತ ಬರೆದು ಈ ಫಾರ್ಮ್ಯಾಟಲ್ಲಿ ನಾವು ಪ್ರಾಬ್ಲಮ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಪರ್ಟಿಕ್ಯುಲರ್ಸ್ ಬರಿಬೇಕು, ಅಮೌಂಟ್ ಇನ್ನರ್ ಕಾಲಮ್, ಅಮೌಂಟ್ ಔಟರ್ ಕಾಲಮ್. ಇದು ಅವಶ್ಯಕತೆ ಇಲ್ಲ, ಇನ್ನರ್ ಕಾಲಮ್ ಔಟರ್ ಕಾಲಮ್ ಏನು ಅವಶ್ಯಕತೆ ಇಲ್ಲ. ಈವನ್ ಒಂದೇ ಒಂದು ಅಸೆಟ್ ಕೊಟ್ಟರೆ ದಟ್ ಈಸ್ ಫೈನ್. 15 ಮಾರ್ಕ್ಸಿಗೆ 5, 6, 7 ಅಸೆಟ್ಸ್ಗಳನ್ನ ಕೊಟ್ಟಿರ್ತಾರೆ. ಅಂಥ ಸಮಯದಲ್ಲಿ ನಾವು 2 ಕಾಲಮ್ಸ್ ಹಾಕ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಒಂದೇ ಕಾಲಮಲ್ಲೂ ಕೂಡ ನಾವು ಕೆಲಸನ ಮುಗಿಸ್ಬೋದು. ಫಾರ್ಮ್ಯಾಟ್ ನೋಡಿ, ಫಸ್ಟು ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಂದರೆ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಅಸೆಟ್. ಈಗ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಅಸೆಟ್ ಇಸ್ 5 lakh ಅಂತ ಅಂದ್ಕೊಳ್ಳೋಣ. 5 lakh. ಅದಕ್ಕೆ ಲೆಸ್ ಎಕ್ಸ್ಪೆನ್ಸಸ್ ಆನ್ ಟ್ರಾನ್ಸ್ಫರ್ ಲೈಕ್ ಬ್ರೋಕರೇಜ್ ಎಕ್ಸ್ಪೆನ್ಸು, ಕಮಿಷನ್ ಎಕ್ಸ್ಪೆನ್ಸು, ಸ್ಟ್ಯಾಂಪ್ ಡ್ಯೂಟಿ, ಅದಕ್ಕೆ 1 ಲಕ್ಷ ಆಯಿತು ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ 5 lakhಲ್ಲಿ 1 ಲಕ್ಷ ಹೋದರೆ ಎಷ್ಟು ಉಳೀತು? 4 lakh. ದಟ್ 4 lakh ಈಸ್ ಯುವರ್ ನೆಟ್ ಸೇಲ್ ಕನ್ಸಿಡರೇಷನ್. ಇದು ಗ್ರಾಸ್ ಸೇಲ್ ಕನ್ಸಿಡರೇಷನ್, ಇದು ಗ್ರಾಸ್, ಇದು ನೆಟ್. ಆ ನೆಟ್ ಸೇಲ್ ಕನ್ಸಿಡರೇಷನಲ್ಲಿ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ ಪರ್ಚೇಸ್ ಪ್ರೈಸನ್ನು, ಮತ್ತೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂದರೆ ನಾವೇನಾದರೂ ಅಡಿಷನ್ಸ್ ಆಲ್ಟ್ರೇಷನ್ಸ್ ಮಾಡಿದರೆ ಅದರದ್ದು ಪ್ರೈಸು, ಲೆಟ್ಸ್ ಎ ಕಾಸ್ಟ್ ಆಫ್ ಅಕ್ವಿಸಿಷನ್ ಈಸ್ 1 lakh ಅಂತ ಅಂದ್ಕೊಳ್ಳೋಣ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಈಸ್ 50,000 ಅಂತ. ಇದೆರಡೂ ಸೇರಿಸಿದ್ರೆ ಇದನ್ನೆರಡೂ ನಾವೇನು ಮಾಡಬೇಕು ಅಂದರೆ ಈ 4 ಲಕ್ಷದ ಜೊತೆ ಮೈನಸ್ ಮಾಡಬೇಕು. 4 ಲಕ್ಷದಲ್ಲಿ 1 ಲಕ್ಷ ಹೋದರೆ 3 ಲಕ್ಷ, 3 ಲಕ್ಷದಲ್ಲಿ 50,000 ಹೋದರೆ 7.5 ಲಕ್ಷ. ಸೊ 7.5 ಲಕ್ಷ ಏನು ಉಳೀತು ಇದು ಗ್ರಾಸ್ ಕ್ಯಾಪಿಟಲ್ ಗೇನ್ಸ್ ಆಗುತ್ತೆ. ಅದರಲ್ಲಿ ನಾವು ಕೆಲವೊಂದು ಎಕ್ಸಂಪ್ಷನ್ಸ್ ಇದೆ. ಇನ್ಕಮ್ ಅಂಡರ್ ಕ್ಯಾಪಿಟಲ್ ಗೇನ್ಸಲ್ಲಿ ಕೆಲವೊಂದು ಎಕ್ಸಂಪ್ಷನ್ಸ್ ಇದೆ. ಅಂಡರ್ ಸೆಕ್ಷನ್ 54, 54B, 54EC, 54F. ಈ ಇಂಪಾರ್ಟೆಂಟು ಎಕ್ಸಂಪ್ಷನ್ಸ್ಗಳನ್ನು ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಆ ಎಕ್ಸಂಪ್ಷನ್ಸ್ ತುಂಬ 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 ಇಂಪಾರ್ಟೆಂಟ್ ಆಗಿರೋದ್ರಿಂದ ಆ ಎಕ್ಸಂಪ್ಷನ್ಸ್ ಬಗ್ಗೆನೇ ಸೆಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ. ಕಾಸ್ಟ್ ಆಫ್ ಅಕ್ವಿಸಿಷನ್ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ, ಟ್ರಾನ್ಸ್ಫರ್ ಅಂದರೆ ಏನು ಅದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ. ಯಾಕಂದರೆ ನೀವು ಟ್ರಾನ್ಸ್ಫರ್ ಅಂದರೆ ಏನು, ಕ್ಯಾಪಿಟಲ್ ಅಸೆಟ್ ಅಂದರೆ ಏನು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಯಾವುದು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಯಾವುದು, ಪ್ರತಿಯೊಂದನ್ನು ನಾನು ವಿಡಿಯೋ ಮಾಡಿದ್ದೀನಿ. ಈ ಫಾರ್ಮ್ಯಾಟ್ ಮಾತ್ರ ತುಂಬ ಸಿಂಪಲ್. ಆದರೆ ಈ ಫಾರ್ಮ್ಯಾಟಲ್ಲಿ ನಾವು ಪ್ರಾಬ್ಲಮ್ಸ್ ಮಾಡಬೇಕು ಅಂದರೆ ಥಿಯೋರಿಟಿಕಲಿ ನಾವು ಕಾನ್ಸೆಪ್ಟ್ಸನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಥಿಯೋರಿಟಿಕಲಿ ಪ್ರತಿಯೊಂದು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಆ ನಂತರ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 7.5 ಲಕ್ಷ ಬಂತು. ಯಾವುದಾದ್ರೂ ಎಕ್ಸಂಪ್ಷನ್ಸ್ ಇದ್ದರೆ ಲೆಟ್ಸ್ ಯಾವುದೋ ಒಂದು ಎಕ್ಸಂಪ್ಷನ್ 1 lakh ಅಂತ ಅಂದ್ಕೊಳ್ಳೋಣ. ಆ 1 lakh ಎಕ್ಸಂಪ್ಷನ್ಸನ್ನು ತೆಗೆದ್ರೆ, ಓಕೆ, ಇಲ್ಲಿ ಬರೀತೀನಿ 1 lakh ತೆಗೆದ್ರೆ ನಮಗೆ ಉಳಿಯುವಂಥದ್ದು 1,50,000. ಆ 1,50,000 ಈಸ್ ಅ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅದು ಶಾರ್ಟ್ ಟರ್ಮಾ, ಲಾಂಗ್ ಟರ್ಮ್ ಅಸೆಟಾ, ಅದು ವಿತ್ ಇಂಡೆಕ್ಸೇಷನ್ ತೊಗೊಳ್ತಾ ಇದ್ದೀವ, ವಿತೌಟ್ ಇಂಡೆಕ್ಸೇಷನ್ ತೊಗೊಳ್ತಾ ಇದ್ದೀವ ಅಂತ ನೋಡಿಕೊಂಡು ಅದ್ರ ಮೇಲೆ ಎಷ್ಟು ಪರ್ಸೆಂಟೇಜ್ ಆಫ್ ಟ್ಯಾಕ್ಸನ್ನು ಕಟ್ಟಬೇಕು ಅಂತ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಎಷ್ಟು ಈಗ ನಾವು ವಿತ್ ಇಂಡೆಕ್ಸೇಷನು, ವಿತೌಟ್ ಇಂಡೆಕ್ಸೇಷನ್ ಎಲ್ಲ ಪ್ರಾಬ್ಲಮ್ಸನ್ನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ, ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸು BCom BBA ಬೆಂಗಳೂರು ಸಿಟಿ ಯೂನಿವರ್ಸಿಟಿ 2024-25 ಸೆಕ್ಷನ್ B, ಸೆಕ್ಷನ್ C ಕ್ವೆಶನ್ಸು, ಟೋಟಲ್ 4 ಕ್ವೆಶನ್ಸ್ ಆಫ್ ಸೆಕ್ಷನ್ B, 4 ಕ್ವೆಶನ್ಸ್ ಆಫ್ ಸೆಕ್ಷನ್ C ಇದೆ. ಅದನ್ನು ಸಾಲ್ವ್ ಮಾಡುತ್ತೀವಿ. ನನ್ನ ಎಲ್ಲ ವೀಡಿಯೋಸ್ನ ವಾಚ್ ಮಾಡಿ, ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ, ಆವಾಗ ನಿಮಗೆ ಕ್ಲಿಯರ್ ಐಡಿಯಾ ಬರುತ್ತೆ. ಎಕ್ಸಾಮಿಗೆ ನೀವು ರೆಡಿ ಆಗ್ತೀರ. ಓಕೆ, ಥ್ಯಾಂಕ್ ಯು ಸೋ ಮಚ್.